ಸಲ್ಮಾನ್ನಿಂದ ಆ ಕಾರನ್ನ ಯಾರು ಖರೀದಿ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ತಾರಿಕ್ ಅನ್ನುವಾತ ಸಲ್ಮಾನ್ನಿಂದ i20 ಕಾರನ್ನು ಖರೀದಿ ಮಾಡಿದ್ದ. ಈತ ಪುಲ್ವಾಮಾ ಅಂದರೆ ಜಮ್ಮು ಕಾಶ್ಮೀರದ ಪುಲ್ವಾಮಾದವನು, ಆ ಮೂಲದವನು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆತ ಖರೀದಿ ಮಾಡಿದಂಥ ಫೋಟೋ ಕೂಡ ಈಗ ಲಭ್ಯವಾಗಿದೆ. ಸಲ್ಮಾನ್ ಸ್ಫೋಟಗೊಂಡಂಥ ಹ್ಯುಂಡಾಯಿ i20 ಕಾರಿನ ಮೂಲ ಮಾಲೀಕ. ಆತನಿಂದ ತಾರಿಕ್ ಅನ್ನುವಾತ ಆ ಕಾರನ್ನ ಪರ್ಚೇಸ್ ಮಾಡಿದ್ದ. ಈತ ಸೆಕೆಂಡ್ ಹ್ಯಾಂಡ್ ಓನರ್ ಆ ಕಾರ್ಗೆ, ತಾರಿಕ್ ಅನ್ನುವಾತ. ಸೊ ಆತನ ಮೂಲ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ಪುಲ್ವಾಮಾ ಅಂತ ತೋರಿಸುತ್ತೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದ ನಿವಾಸಿಯಾಗಿದ್ದ ಈತ ತಾರಿಕ್ ಅನ್ನುವಾತ. ಸೊ ಈತನ ಕಾರ್ ಈಗ ದೆಹಲಿಯಲ್ಲಿ ಸ್ಫೋಟವಾಗಿರುವಂಥದ್ದು. ಸೊ ಲಿಂಕ್ ನೋಡಿ ಎಲ್ಲೆಲ್ಲಿಗೆ ಹೋಗಿದೆ ಅಂತೆ. ಮೊದಲನೇದಾಗಿ ದೆಹಲಿಯಲ್ಲಿ ಸ್ಫೋಟವಾಗುತ್ತೆ. ಕಾರ್ ನೋಡಿದ್ರೆ ಹರಿಯಾಣ ರಿಜಿಸ್ಟ್ರೇಷನ್ ಹೊಂದಿರುವಂಥ ಕಾರು. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸಲ್ಮಾನ್ ಇದರ ಮೂಲ ಮಾಲೀಕ. ಆದರೆ ಈಗ ಆ ಕಾರನ್ನು ಮತ್ತೊಬ್ಬನಿಗೆ ಆತ ಮಾರಾಟ ಮಾಡಿದ್ದ. ಯಾರಾತ? ಆ ಪ್ರಶ್ನೆಗೆ ಉತ್ತರ ಈಗ ಸಿಗ್ತಾ ಇದೆ. ತಾರಿಕ್ ಅನ್ನುವಾತ ಸಲ್ಮಾನ್ನಿಂದ ಕಾರನ್ನು ಕೊಂಡ್ಕೊಂಡಿದ್ದ, ಪರ್ಚೇಸ್ ಮಾಡಿದ್ದ. ಈಗ ಅದೇ ಕಾರು ಈ ಒಂದು ಸ್ಫೋಟದ ರೂವಾರಿಯಾಗಿದೆ. ಮೊಹಮ್ಮದ್ ಸಲ್ಮಾನ್ ಈತನ ಹೆಸರಿನಲ್ಲಿ ಆ ಕಾರ್ ರಿಜಿಸ್ಟರ್ ಆಗಿತ್ತು. RC ಕಾರ್ಡನ್ನು ಗಮನಿಸ್ತಾ ಇದ್ರಿ. ಹರಿಯಾಣ ಮೂಲದ ಸಲ್ಮಾನ್, ಈತನ ಹೆಸರಿನಲ್ಲಿ ಹರಿಯಾಣದಲ್ಲಿ ರಿಜಿಸ್ಟರ್ ಆಗಿರುವಂಥ ಕಾರ್ ಅದು i20 ಕಾರ್. ಸಲ್ಮಾನ್ನಿಂದ ತಾರಿಕ್ ಅದನ್ನು ಖರೀದಿ ಮಾಡಿದ್ದ. ಈ ತಾರಿಕ್ನ ಮೂಲ ಯಾವುದು? ಪುಲ್ವಾಮಾ. ಪುಲ್ವಾಮಾದ ನಿವಾಸಿಯಾಗಿರುವಂಥ ತಾರಿಕ್ ಸಲ್ಮಾನ್ನಿಂದ ಆ ಕಾರನ್ನು ಪರ್ಚೇಸ್ ಮಾಡ್ತಾನೆ. ಸೊ ಯಾವ ಕಾರಿಂದಾಗಿ ಇಷ್ಟೆಲ್ಲ ಒಂದು ದುರಂತ ಆಗಿದೆಯಲ್ಲ, ಆ ಕಾರ್ನ ಈಗಿನ ಪ್ರಸ್ತುತ ಮಾಲೀಕ ತಾರಿಕ್ ಅನ್ನುವಂಥದ್ದು ಈಗ ಸಿಗ್ತಿರುವಂಥ ಲೇಟೆಸ್ಟ್ ಅಪ್ಡೇಟ್. 8 ಜನ ಮೃತಪಟ್ಟಿದ್ದಾರೆ. ಅಧಿಕೃತವಾಗಿ ಸರ್ಕಾರನೇ ರಿಲೀಸ್ ಮಾಡಿರುವಂಥ ಪಟ್ಟಿಯ ಪ್ರಕಾರ 8 ಜನ ಮೃತಪಟ್ಟಿದ್ದಾರೆ. ಸುಮಾರು 20 ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಗಂಭೀರವಾಗಿ ಗಾಯಗೊಂಡವರು ಇದ್ದಾರೆ. ಅಧಿಕೃತವಾಗಿ ಈಗಷ್ಟೇ ಸರ್ಕಾರ ರಿಲೀಸ್ ಮಾಡಿರುವಂಥ ಒಂದು ಪಟ್ಟಿ. ಸೊ ಅದರಲ್ಲಿ ಒಬ್ಬರನ್ನ ಮಾತ್ರ ಗುರುತು ಹಿಡಲಿಕ್ಕಾಗಿದ್ದು, ಅವರ ಗುರುತು ಪತ್ತೆ ಆಗಿದ್ದು ಅಶೋಕ್ ಕುಮಾರ್ ಅಂತ ಹೇಳಿ. ಮಿಕ್ಕಂತೆ ಮೃತಪಟ್ಟಂಥ 7 ಜನ ಏನಿದಾರಲ್ಲ, ಅಶೋಕ್ ಕುಮಾರ್ ಅವ್ರನ್ನ ಹೊರತುಪಡಿಸಿ ಆ 7 ಜನರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಬಹುಶಃ ಆ ತೀವ್ರತೆಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೂ ಆಗ್ತಾ ಇಲ್ವೇನೋ ಆ ಬಾಡಿಗಳನ್ನ. ಅಷ್ಟರ ಮಟ್ಟಿಗೆ ಭೀಕರವಾಗಿ ಆ ಬ್ಲಾಸ್ಟ್ ಆಗಿದ್ದರಿಂದ ಗುರುತೇ ಪತ್ತೆ ಆಗ್ತಿಲ್ಲ. ಸೊ ಹೀಗಾಗಿ ಅಶೋಕ್ ಕುಮಾರ್ ಅವರ ಗುರುತು ಪತ್ತೆಯಾಗಿದೆ. ದೆಹಲಿಯ ನಿವಾಸಿ ಅವರು. ಆದರೆ ಒಟ್ಟಾರೆಯಾಗಿ 8 ಜನ ಏನು ಪ್ರಾಣ ಕಳ್ಕೊಂಡಿದ್ದಾರೆ ಒಂದು ಸ್ಫೋಟದಲ್ಲಿ. ಅದರಲ್ಲಿ 7 ಜನರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಸುಮಾರು 20 ಜನ ಗಾಯಗೊಂಡು ಲೋಕನಾಯಕ್ ಜಯಪ್ರಕಾಶ್ ಆಸ್ಪತ್ರೆ ಪಾಲಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.